ನಮಸ್ಕಾರ. ದ್ರಾಕ್ಷಿ ಡಾಕ್ಟರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ರೈತ ಬಂದವರೇ, ಇವತ್ತು ನಾವು ಗುಗ್ದಡ್ಡಿ ಪ್ಲಾಟಿಗೆ ಬಂದೀವಿ. ಇಲ್ಲಿ ಹೋದ ಸರ್ತಿ ನನಗೆ ಈಗ ಕಡ್ಡಿಯಿಂದ ಪ್ಲಾಟ ನನಗೆ ಕನ್ಸಲ್ಟಿಂಗ್ ಆಗಿ ಕೊಟ್ಟಿದ್ರು. ಅವರಿಗೆ ವ್ಯತ್ಯಾಸ ಏನೇನಾಗೈತಿ, ಏನೇನು ಲಾಭದಾಯಕ ಆಗ್ಯಾವು, ಆಮೇಲೆ ಅವ್ರಿಗೆ ಹೋದ ಸಲ ಮತ್ತು ಈ ವರ್ಷಕ್ಕೆ ಖರ್ಚು ವೆಚ್ಚ ಮತ್ತು ಪ್ಲಾಟ್ನಾಗ ಏನೇನು ವ್ಯತ್ಯಾಸ ಆಗಿತ್ತು ಅನ್ನೋದು ರೈತರ ಮುಖಾಂತರ ನಾವು ಕೇಳೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ಕರಿಯಪ್ಪ ಗಿರ್ಸಾಗರ್ ರೀ. ಗಿರ್ಸಾಗರ. ಹೋದ ಸರ್ತಿ ಈಗ ಏಪ್ರಿಲ್ದಾಗ ನಿಮ್ದು ಕಡ್ಡಿ ವಿಡಿಯೋ ಮಾಡಿದ್ವಿ. ಅದೇ ತರನಾಗಿ ಈಗ ಪ್ಲಾಟ್ ಒಳಗ ನಿಮ್ಗೆ ಏನೇನು ವ್ಯತ್ಯಾಸ ಅನ್ಸೈತಿ, ಆಮ್ಯಾಗ ಗೊನಿ ಸಂಖ್ಯೆ ಹೆಂಗಿತ್ತು, ಹೋದ ವರ್ಷ ಹೆಂಗಿತ್ತು ನಿಮ್ದು? ಹೋದ ವರ್ಷ ಸರಿ ಇದ್ದಿಲ್ರಿ. ಎಷ್ಟು ವರ್ಷದಿಂದ ನಿಮ್ದು ಪ್ಲಾಟ್? ಇದು 5ನೇ ಬೆಳೆ ರೀ. 5ನೇ ಬೆಳೆ. ಇದು 5ನೇ ಬೆಳೆ. 5ನೇ ಬೆಳೆ. 4 ವರ್ಷದ ಬೆಳೆ ಯಾವ ಹೆಂಗೆ ಯಾವ ತರ ಇದ್ದು ನಿಮ್ಗೆ? ಫಸ್ಟ್ ಏನೂ ಅಲ್ಲಿಲ್ರಿ, 1 ವರ್ಷ ಏನೂ ಅಲ್ರಿ, ಗೊನಿನೇ ಬಿಡ್ಲಿಲ್ಲ, ಬಿಡ್ತು ಕರಗ್ತ್ರಿ, ಕಡ್ಡಿ ಸರಿಯಾಗಿದ್ದಲ್ರಿ. 2ನೇ ಬೆಳೆ ನಾವು ಮೆಸ್ತ್ರಿ ಇರ್ಲಿಲ್ರಿ. 2ನೇ ಬೆಳೆ. 3ನೇದ್ದು ಹಂಗೆ ಆಯ್ತ್ರಿ. 4ನೇ ಬೆಳೆನೂ ನಾವು ಒಟ್ಟೆ ದಾದನೆ ಮಾಡ್ಲಿಲ್ರಿ, ರೇಟೇ ಇದ್ದಿಲ್ರಿ, ಅದ್ರ ಕಾಲ ದಾದ ಮಾಡ್ಲಿಲ್ಲ. ವಾಸರೆ ಬಿಟ್ಟಿತ್ರಿ ಕರೆ, ಆದ್ರೆ ಕೊಳೆ ರೋಗ ಹೊಡೆದು ಫೇಲ್ ಆಗ್ಬಿಟ್ಟು. ಕೊಳೆ ರೋಗ ಆಯ್ತು, ಅದು ಫೇಲ್ ಆಯ್ತು. ಈ ಸರ್ತಿ ನಿಮಗ ಹೂ ಕರಗೋದಲ್ಲಿ ಒಂದು ಪ್ಲಾಟ್ನಾಗ ಒಂದು ಹೂ ಕರಗೈತೇನ್ರಿ? ನಾ ಏನ್ ಹೇಳಿದ್ ನಿಮ್ಗೆ, ಒಂದು ಹೂ ಕರಗಸ ಅಂತ ಹೇಳಿದ್ ಕರಗಸಲ ಹೇಳಿದ್ರಿ. ಅದೇ ತರಾಗಿ ನಿಮ್ಗೆ ಏನು ನಮಗೇನು ತೊಂದರೆ ಆಗಿಲ್ರಿ, ಹೂ ಕರಗಿಲ್ಲ. ಮತ್ತೆ ಕೊಳೆ ರೋಗ ಈ ಸರ್ತಿ ಏನು ಒಟ್ಟು ಸನೇನ್ ಹೇಳಿಲ್ರಿ. ಅದು ಎಲ್ಲಿ ಒಳಗಿಂದು ಇಲ್ಲ, ಹೊರಗಿಂದಿಲ್ಲ, ದವಣಿನೂ ಇಲ್ರಿ. ದವಣಿ ಏನು ಹೊಟ್ಟೆ ನಮ್ ಪಡಕೆ ಒಟ್ಟರು. ಮತ್ತ ಜೇ ಅದು ಹೆಂಗ್ ಮಳೆ ಇದ್ರು ಹೊಡೆದೇವ್ರಿ ನಾವು. ಮಳೆ ಹೊಡ್ರಿ, ಅದ್ರ ಜವಾಬ್ದಾರಿ ನಾವು 8 ತಾಸು ಟೈಮ್ ಕೊಟ್ರಿ ನೀವು. ಏನ್ ಬೇಕಾದ ಬಂದ್ರು ಕಂಟ್ರೋಲ್ ಮಾಡ್ತಂತ ಹೇಳಿದ್ ನಿಮ್ಗೆ. ಅದೇ ತರ ಆಗೈತಿ. ಆಗ್ಯದ. ನಿಮ್ಗ ಗೊನಿ ಎಷ್ಟು ಸಂಖ್ಯೆ ಐತಿ, ಎಷ್ಟು ನಿಮ್ಗೆ ಹೆಂಗ ಅನ್ಸತ್? ನೀವು ಆದ ವರ್ಷ ಇಷ್ಟು ವರ್ಷ ಇಷ್ಟು 4 ವರ್ಷ ಬೆಳೆ ತೆಗದ್ರಿ ನೀವು, ಇದ್ರಾಗ ಹೈಯೆಸ್ಟ್ ಅನ್ಸತ್ತೋ ಈ ವರ್ಷ? ಈ ವರ್ಷ ಹೈಯೆಸ್ಟ್ ಡಬಲ್ ಆತ. ಡಬಲ್ ರೀ. ಗೊನಿ ವರ್ಷದಕಿನ ಒಟ್ಟು ಡಬಲ್ ರೀ. ಏನೇ ಮಾಡಿದ್ರು ಒಟ್ಟು ಡಬಲ್. ಖರ್ಚು ಕಮ್ಮಿ. ಖರ್ಚು ಹೆಂಗ ಅನಿಸ್ತು ನಿಮ್? ಖರ್ಚು ಕಮ್ಮಿ ರೀ. ನಮ್ದು ಖರ್ಚು ಕಡಿಮೆ. ಖರ್ಚು ಕಮ್ಮಿ ಆಗ್ಯದ. ಗೊನಿನೂ ಸೈಜು, ಗೊನಿ ರಗಡೈತಿ. ಹಿಂಗ ತಪ್ಪಲ್ ಬಿದ್ದಿರೋದ್ರಿಂದ ಇದೆಲ್ಲ ಕಾಣಕತ್ತಿಲ್ಲ. ತಪ್ಪಲ ಕಡ್ಡಿ ಜಾಸ್ತಿ ಅದ್ರಿ, ಅದರಿಂದ ಗೊನಿ ಕಾಣಲಾಗ್ಯದ. ಕೆನಪಿ ಬಂದೈತಿ, ಹಿಂಗಾಗಿ ಗೊನೆ ಕಾಣಲಾಗೈತಿ. ಎಲ್ಲಾ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ನಿಮ್ ನನ್ನ ಕನ್ಸಲ್ಟಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸೈತಿ? ನಿಮ್ಗೆ ನಮಗ ನಮ್ ಪಾಲಿ ಈ ಸಾರಿ ದೇವ್ರ ಗಂಟು ಬಿದ್ದಂಗ ಆಗ್ಯದ್ರಿ. ಇದ್ದಿದ್ ಹೇಳ್ಬೇಕಾದ್ರ ನಮ್ಮದು ಪರಿಸ್ಥಿತಿ ಗಂಭೀರ ಇತ್ತು. ಯಾಕಂದ್ರ 4 ವರ್ಷದ ಒಬ್ರದು ಹೊಲ ಮಾಡ್ಯಾವ್ರಿ ನಾವು, 4 ಜನದವ್ರು ಒಬ್ರು ಹೊಲ ಮಾಡ್ಯಾವ್ರಿ ಬೀಗರ್ದು. ಈಗ ಅವನಿಗೆ ಏನ್ ಅನಸ್ತದ, ಹೊಲಾನೇ ಬಿಟ್ಟು ಬಂದಿನ ನಮ್ಮ ಅವಂಗತ್ತ ಅವನಿಗೆ ಅನಸ್ತದ್ರಿ, ಅವ ಏನು ಕೊಡಲತ್ತ ಅವನಿಗೆ ಆಗ್ಯದ. ಆದ್ರ ಇಲ್ಲಿ ಹೊಲದಾಗ ಬೆಳಿ ಇಲ್ಲ, ಮತ್ತ ಬೋರ್ಗ ಬಾಯಿಗೆ ಮಳಿ ಇಲ್ಲಾರಕ ನೀರಿಲ್ಲ. ಈ ವರ್ಷ ಎಲ್ಲ ತರದಿಂದ ಅನುಕೂಲ ಆಗ್ಯದ್ರಿ. ಆದ್ರೂ ಇಟ್ಟೆ ಬೋರ್ ಇಟ್ಟೆ ನೀರ್ ಇದ್ರು ಮಿರಿ ಈ ಸಾರಿ ನಮ್ದು ಪಡ 1 ನಂಬರ್. ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಕ್ ಏನದ್ರಿ, ನಮ್ದು ಚಲೋ ಅದ ಅಂತ ಹೇಳಿದ್ರಿ. ಮತ್ತೆ ಎಲ್ಲರಿಗೆ ಏನ್ ಹೇಳ್ತೀನಿ. ಆಮೇಲೆ ನೀವು ಕೊಳೆ ರೋಗ ಯಾವ ತರ ಕಂಟ್ರೋಲ್ ಆಯ್ತು ನಿಮಗೆ? ಹೆಂಗ ಆಯ್ತು ನಿಮ್ಗೆ? ಏನು ಬಿಡಿಸಿದ್ ನಿಮ್ಗೆ? ನಾ ಏನ್ ಬಿಡಿಸಿದಾಗ ಕಂಟ್ರೋಲ್ ಆಯ್ತು ನಿಮ್ಗೆ? ಹೇಳ್ಕೊರಿ. ನಮ್ಗೆ 72 ಇದು ಸೂಪರ್ ಆಪ್ಟೆಕ್ 72 ಅಂತ ಬಿಡಿಸಿರಿ. ಅದರಿಂದ ಇದು ಆಗಿರಿ. ಮತ್ತೆ ಹಂಗೆ ಔಷಧ ಪವರ್ ಗೋಲ್ಡ್ ಡ್ರಿಪ್ನಾಗ ಕೊಟ್ಟ ಮ್ಯಾಗ ನಿಮ್ಗೆ ಕಂಟ್ರೋಲ್ ಆಯ್ತು. ಆಮೇಲೆ ಸರ್ಕಾರಿ ಗೊಬ್ಬರ ಬಳಕೆ ಮಾಡಿರಿ. ಇದಕ್ಕೆ ಒಂದು ಕಾಳು ರೀ, ಒಂದು ಕಾಳು ಹಾಕಿ, ಒಂದು ಕಾಳು ತೋರಿಸಿಲ್ರಿ, ಇಟ್ಟು ಒಂದು ಬಗಸಿ. ಆಮೇಲೆ SP ಸೈಜರ್ ಮಾಡಿ ತೊಗೊಂಬಂದ್ರಿ. ತಂದ ಮ್ಯಾಗ ನಿಮಗೆ ಎಷ್ಟು? ಒಂದು 10 ಲೀಟರ್ ಬಿಟ್ರಿ, 5 ಲೀಟರ್ ಬಿಟ್ರಿ? 6 ಲೀಟರ್ ಬಿಟ್ಟಿರಿ. 6 ಲೀಟರ್ ಬಿಟ್ಟ ಮ್ಯಾಗ ನಿಮ್ಗೆ ಏನು ವ್ಯತ್ಯಾಸ ಅನ್ಸೈತಿ? ಅಗದಿ ಸೈನಿಂಗ್ ರೀ, ಮನುಷ್ಯನ ಮಾರಿ ಕಾಣ್ಬೇಕು ಹಂಗ ಕಾಣತ್ತಾರೆ. ಸೈಜ್ ಆಗ್ಯದ್ರಿ. ಸೈಜ್ ಬರೇ ಓನ್ಲಿ ಎಕರೆಕ್ 6 ಲೀಟರ್ ಬಿಡೋದ್ರಿಂದ ನಿಮಗ್ ಕಾಳಿನಾಗ ಸೈನಿಂಗ್ ಮತ್ ಸ್ವಲ್ಪ ಸೈಜ್ ಅನ್ಸೈತಿ. ಎಷ್ಟು? 50 ದಿನದ ಪ್ಲಾಟ್ ಐತ್ರಿ? 50 ದಿನ. 50 ದಿನದ ಒಂದ್ ದಿನದ ಪ್ಲಾಟ್ ಐತಿ. ರೈತ ವೀಕ್ಷಕರೇ ನೋಡ್ಬೋದು ನೀವು, ಗೊನಿ ಎಷ್ಟು ತೇಜ್ ಐತಿ, ಒಂದು ಡಾರ್ಕ್ ಇಲ್ಲ, ಏನು ಇಲ್ಲ, ಅಗದಿ ಸ್ಮೂತ್ ಆಗಿ ಸೈಜಿಂಗ್ ಬಂದೈತಿ. ಕಾಳು ಸೈಜ್ನು ಒಟ್ಟ 6 ಲೀಟರ್ ಕೊಟ್ಟಿರಿ. SP ಸೈಜರ್ 6 ಲೀಟರ್ನ ಎಷ್ಟು ಸೈಜ್ ಬಂದೈತಿ. ನಮಸ್ಕಾರ. ನಮಗೆ ಒಳ್ಳೇದಲ್ರಿ, ಒಳ್ಳೇದಾಗ್ಯದ್ರಿ. ರೈತ ಬಾಂಧವ್ರೆ, ನೀವು ಕೂಡ SP ಸೈಜರ್ ಬಳಕೆ ಮಾಡ್ರಿ. ಎಷ್ಟು ಸೈಜ್ ಆಕತ್ಲ ಅದೇ ತರನ ನಿಮ್ಗೆ ಒಳಗೆ ಗಟ್ಟಿನೂ ಆದತಿ. ಇದಾದ ನಂತರ ಪವರ್ ಗೋಲ್ಡ್ ಬಳಕೆ ಮಾಡ್ರಿ. ಅದು ಎಷ್ಟು ಸೈಜ್ ಬಂದಿರ್ತೈತಿ, ಕಾಳ ಹೆಚ್ಚಿಗೆ ಉಬ್ಬಿರ್ತೈತಿ, ಅಷ್ಟು ಒಳಗೆ ಗಟ್ಟಿ ಇರ್ತೈತಿ. ಆಮ್ಯಾಗ ಮುಂದೆ ಶುಗರ್ ಬರಾಕ ನಿಮ್ಗೆ ಹೇಳಿ, ನಾ 3 kg 200 ಗ್ರಾಮಿಗೆ 1 kg ಕುಣಿಸ್ಕೊಡ್ತೀನಿ. ಅದೇ ತರ ಕುಣಿಸ್ಕೊಡ್ತೀನಿ. ಟನ್ನೇಜ್ನು ಇಳುವರಿನೂ ಜಾಸ್ತಿ ಮಾಡಿಕೊಡ್ತೀನಿ. ಮತ್ತೆ ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಪ್ಪ ಅಂದ್ರೆ, ಯಾವುದೇ ಪರಿಸ್ಥಿತಿ ಒಳಗ ಕೊಳೆ ರೋಗ ಇರ್ಲಿ, ದಾವಣಿ ಇರ್ಲಿ, ಯಾವ್ದು ಬೆಕ್ಕದಿರ್ಲಿ, ಏನು ಅಂಜೋ ಅವಶ್ಯಕತೆ ಇಲ್ಲ. ಬೆಕ್ಕದಂಗೆ ಕಂಟ್ರೋಲ್ ಮಾಡ್ಬೋದು, ಏನು ಅಂಜೋ ಅವಶ್ಯಕತೆ ಇಲ್ಲ. ಚಲೋ ಇಳುವರಿಯನ್ನು ಪಡ್ಕೋರಿ. ಹೆಚ್ಚಿಗೆ ಕ್ವಾಲಿಟಿ ತಕೋರಿ. ಜಾಸ್ತಿ ಸೊಟ್ಟಾಗೋದನ್ನ ತಡೆಗಟ್ರಿ. ಗಟ್ಟಿ ಮಾಡ್ರಿ, ಮಾಲ ಕ್ವಾಲಿಟಿ ಮಾಡ್ರಿ. ರೇಟ್ ಐತಿ, ಇಳುವರಿ ಚಲೋ ಬೆಳ್ಕೊಂಡ
ಚಲೋ ಮಾಡ್ಕೋರಿ. ಯಾಕ? ನಮಸ್ಕಾರ. ಇನ್ನೊಂದು ಮಾತು ಹೇಳ್ಬೇಕಾಗ್ಯದ್ರ ನಾ ಹಾ ಹೇಳ್ರಿ ಸಾಹೇಬ್ರ. ಕಡ್ಡಿ ಏನು ಮಾಡ್ಕೊಂಡೇವಲ್ರಿ, ಹಾಂ 2 ಔಷಧ ಕೊಟ್ರಿ ನಮ್ಗೆ ಕೊಡ್ಲಿಕ್ಕೆ. ಹಾಂ ರೀ ಅದು ಸುಮ್ಮ ಅಲ್ಲೊಂದಿಲ್ಲ ಒಂದು ಗೊನೆ ಹಿಡಿದ್ರಿ 2 ಟನ್ ಮಾಲ್ ಆತಿತ್ತು. ಆ ನಮ್ನಿ ಹೂ ಬಿಟ್ಟಿತ್ರಿ. ಹಾಂ ಅದು ಕಾಯಿನ ಆಗಿತ್ತು, ಗೇಣಿಗೆ ಉದ್ದು ಗೊನೆ ಆಗಿತ್ರಿ ಕಡ್ಡಿ ಒಳಗೆ. ಕಡ್ಡಿ ಒಳಗ್ರಿ. ಇನ್ನೊಂದು ಟೈಮ್ ನಾ ಏನ್ ಮಾಡ್ಬೇಕಂದ್ರಿ, ಮುಂದೆ ನಾನು ಪೆಟ್ಟು ಕೊಟ್ಟಿತ್ತೇಳಿ 2 ತಿಂಗಳ ಕಾಯ್ದು ಹರಿದು ಹೋಗ್ತೀನಿ. ಹಾಂ ಬೇವಿನ ಕಾಯಿ ಇಟ್ಟು ಕಾಯಿ ಆಗಿತ್ರಿ ಅದು. ಹಾಂ 2 ಟನ್ ಮಾಲ್ ಆತಿತ್ತು ಅದು. ಹಾಂ ದ್ರಾಕ್ಷಿ ಮಾತ್ರ 12 ತಿಂಗಳು ಬರ್ತದ್ರಿ. ನೀವು ಇದೇ ತಿಂಗಳದಾಗ ದ್ರಾಕ್ಷಿ ಬರ್ತದ ಅನ್ಬೇಡ್ರಿ. ಹಾಂ ನನಗೆ ಈ ಸಾರಿ ಪೂರ್ತಿ ಖಾತ್ರಿ ಆಗಿದ್ರಿ 12 ತಿಂಗಳು ದ್ರಾಕ್ಷಿ ಬರ್ತದ್ರಿ ಹಾಂ ಮಾಡ್ಕೊಂಡ್ರ. ಹಾಂ ಇರ್ಲಿ ವೀಕ್ಷಕರೇ, ಅದು ತಪ್ಪಾಕತಿ. ಯಾಕಂದ್ರೆ ಆ ಟೈಮ್ದಾಗ ಹಿಡ್ಕೊಂಡ ಮ್ಯಾಗ ಮುಂದ ಅಕ್ಟೋಬರ್ ಟೈಮ್ದಾಗ ಫೇಲ್ ಆಗೋ ಚಾನ್ಸಸ್ ಇರ್ತದ. ಆದ್ರ ಆ ನಮನಿ ಬತ್ತತ್ ನಾ ಹೇಳ್ತೇನೆ. ಅಷ್ಟು ಹೂ ಬಂದಾವ ನೀವು ಹೇಳಿರಿ. ಹೂ ಬತ್ರಿ, ಕಾಯಿನ ಆಗಿತ್ರಿ. ಪಸಂದ್ ಬೇವಿನ ಕಾಯಿ ಕಾಯಿ ಇಲ್ಲ ಕಾಯಿ ಅಕ್ಕವು ಹೂ ಜಾಸ್ತಿ ಬರ್ತೈತಿ. ಯಾಕಂದ್ರೆ ಗರ್ಭಧಾರಣೆ ಆತರ ನೀವು ಔಷಧ ಕೊಟ್ಟಿದ್ರಿ ಅದು. ನಾವು ಸ್ಟೇಟ್ಮೆಂಟ್ ಯಾವ ತರ ಮಾಡ್ತೀವಲ್ಲ ಆ ತರ ಗರ್ಭಧಾರಣೆ ಆಕತಿ, ಹೂನು ಕೂಡ ಜಾಸ್ತಿ ಬರ್ತೈತಿ. ನಮಸ್ಕಾರ.